ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕರ್ನಾಟಕದಲ್ಲಿ ಎರಡೆರಡು ಸನ್ಸ್ಟ್ರೋಕ್ಗಳಾಗ್ತಾ ಇವೆ. ಒಂದು, ಬಿಸಿಲಿನ ಧಗೆ ಹೆಚ್ಚಾಗಿ ಮಳೆ ಇಲ್ಲದೆ ರಾಜ್ಯದಾದ್ಯಂತ ಆಗ್ತಾ ಇರೋ ಸೂರ್ಯಾಘಾತ ಅನ್ನೋ ಸನ್ಸ್ಟ್ರೋಕು. ಇನ್ನೊಂದು, ಮಗನಿಗೆ ಸಂಸ್ಕಾರ ಕೊಡೋದಕ್ಕಾಗದೆ ಹಣ ಮತ್ತು ಅಧಿಕಾರದ ಮದದಲ್ಲಿ ಇಡೀ ಹಾಸನ ಜಿಲ್ಲೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಮೆರೆದಾಡಿದ ಪರಿಣಾಮ ಮಾಜಿ ಸಚಿವ ರೇವಣ್ಣ ಮತ್ತು ಕುಟುಂಬ ಅನುಭವಿಸ್ತಾ ಇರೋ ಸನ್ಸ್ಟ್ರೋಕು ಅಂದರೆ ಪುತ್ರಾಘಾತ. ಗೆಳೆಯರೆ, ಪೆನ್ಡ್ರೈವ್ ಹೊರಬಂದು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗಳು ಮುಗಿದು ಇನ್ನೇನು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ ಅಂತ ಅನ್ನಿಸಿದಾಗ ದೇಶ ಬಿಟ್ಟು ಪಲಾಯನ ಮಾಡಿದ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿದ್ದಾನ, ದುಬೈಯಲ್ಲಿದ್ದಾನ, ಎರಡೂ ಅಲ್ಲದೆ ಅಲ್ಲಿಂದ ಮುಂದಕ್ಕೆ ಇನ್ಯಾವುದಾದರೂ ದೇಶಕ್ಕೆ ಓಡ್ ಹೋದ್ನ ಅನ್ನೋ ಬಗ್ಗೆ ಇನ್ನೂ ಖಚಿತವಾಗಿ ತನಿಖಾಧಿಕಾರಿಗಳಿಗೆ ಕೂಡ ಗೊತ್ತಿಲ್ಲ. ಮೂಗು ಹಿಡ್ಕೊಂಡ್ರೆ ಬಾಯಿ ಬಿಟ್ಕೊಳತ್ತೆ ಅನ್ನೋ ಹಾಗೆ ತಂದೇನು ಹಿಡ್ಕೊಂಡು ಹೋಗಿ ಲಾಕ್ ಮಾಡಿದರೆ ಆಗಲಾದರೂ ಮಗ ಬರಬಹುದು ಅಂದ್ಕೊಂಡು SIT ಅಧಿಕಾರಿಗಳು ಮಾಜಿ ಸಚಿವ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗಿ CID ಕಚೇರಿಯಲ್ಲಿ ಕೂಡ ಹಾಕೊಂಡಿದ್ದಾರೆ. ರೇವಣ್ಣನನ್ನು ಹೆಚ್ಚಿನ ವಿಚಾರಣೆಗಾಗಿ ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಹಿಂದೆ ನಿತ್ಯಾನಂದನನ್ನ ಇಟ್ಟಿದ್ದ CID ಸೆಲ್ನಲ್ಲೇ ರೇವಣ್ಣನನ್ನೂ ಇಟ್ಟು ವಿಚಾರಣೆ ಮಾಡ್ತಾ ಇದ್ದಾರಂತೆ. ಅಲ್ಲಿ ಕೂಡ ರೇವಣ್ಣ ನಿಂಬೆ ಹಣ್ಣುಗಳನ್ನು ಬಿಡ್ತಾ ಇಲ್ಲ ಅನ್ನೋ ಸುದ್ದಿ ಇದೆ. ನನಗೆ ಯಾವ ಪಾಪಕ್ಕೆ ಶಿಕ್ಷೆ ಅಂತ ದೇವೇಗೌಡರ ಮಗ ಕಣ್ಣೀರು ಹಾಕ್ತಾ ಇದ್ದಾನಂತೆ. ತೀರಾ ಯಾವ ಪಾಪನೂ ಮಾಡದ ಮುಗ್ಧ ಏನಲ್ಲ ಆತ. ಈ ಹಿಂದೆ ಮಾಡಿದ ಪಾಪಗಳಿಗೆ ಅರೆಸ್ಟ್ ಆಗಿರಲಿಲ್ಲ. ಈಗ ಮಗ ಮಾಡಿದ ಮಹಾಪಾಪನ ಮುಚ್ಚೋದಿಕ್ಕೆ ಹೋಗಿ ತಗಲಾಕಂಡಂಗಾಗಿದೆ ಅಷ್ಟೇ. ಮತ್ತೊಂದು ಕಡೆ, ದೇಶ ಬಿಟ್ಟು ಓಡ್ ಹೋಗಿರೋ ಮೊಮ್ಮಗನಿಗೆ ವಾಪಸ್ಸು ಬರೋದಕ್ಕೆ ದೇವೇಗೌಡರೇ ಸಂದೇಶ ಕಳುಹಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ಓಡಾಡ್ತಾ ಇದೆ. ಪಾಪ ಈ ವಯಸ್ಸಲ್ಲಿ ದೇವೇಗೌಡರ ಬಗ್ಗೆನೇ ಅಯ್ಯೋ ಪಾಪ ಅನ್ಸೋದು. ಅವ್ರಿಗೆ ಇಳಿ ವಯಸ್ಸಲ್ಲಿ ಮೊಮ್ಮಗನೇ ಶತ್ರುವಾಗಿ ಹೋದ. ಕಳೆದ ಚುನಾವಣೆಯಲ್ಲಿ ಮೊಮ್ಮಗ ಕ್ಷೇತ್ರ ಕಿತ್ಕೊಂಡ. ಈಗ ದೇವೇಗೌಡರ ಹೆಸರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸಿ ಕಲ್ಲು ಹಾಕ್ದ. ಮುಂದಿನ ಜನ್ಮದಲ್ಲಿ ಮತ್ಯಾರ್ದೋ ಮನೇಲಿ ಹುಟ್ತೀನಿ ಅಂತ ಹೇಳ್ಕೊಳ್ತಿದ್ದ ದೇವೇಗೌಡರಿಗೆ ಈಗ ಅವ್ರ ಮನೇಲೇ ಶತ್ರು ಹುಟ್ಕೊಂಡಿದ್ದಾನೆ. ಇದನ್ನು ನೋಡಿದರೆ ಪಾಪ ಅನ್ಸುತ್ತೆ. ಇನ್ನು ಕರ್ನಾಟಕ ಸರ್ಕಾರ ರೇವಣ್ಣನನ್ನು ಅರೆಸ್ಟ್ ಮಾಡಬೇಕು ಅಂತ ನಿಜಕ್ಕೂ ಅಂದ್ಕೊಂಡಿತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ರೇವಣ್ಣ ಒಂಥರ ರಾಜಕಾರಣದಲ್ಲಿ ಅಜಾತ ಶತ್ರು. ಅವರು ಪಕ್ಷದ ಶಾಸಕರು ಬಿಟ್ಟರೆ ಇನ್ಯಾರಿಗೂ ರೇವಣ್ಣನನ್ನು ದ್ವೇಷ ಮಾಡೋದಕ್ಕೆ ಕಾರಣನೇ ಇರಲಿಲ್ಲ. ಅದರಲ್ಲೂ ಮುಖ್ಯಮಂತ್ರಿಯಿಂದ ಹಿಡಿದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಸ್ನೇಹಿತರು ರೇವಣ್ಣನಿಗಿದ್ರು. ಇನ್ನು ಅವರು ಕೂಡ ಇದನ್ನೇನು ಮಾಡಲೇಬೇಕು ಅಂತ ಮಾಡಿದ್ದಲ್ವಲ್ಲ. ಹುಬ್ಬಳ್ಳಿಯಲ್ಲಿ ನೇಹಾ ಪ್ರಕರಣ ಕಾಂಗ್ರೆಸ್ ಪಕ್ಷದ ಓಟುಗಳನ್ನು ಕಿತ್ಕೊಳ್ಳುತ್ತೆ. ನೇಹಾ ಹತ್ಯೆಯ ಹಿನ್ನೆಲೆಯಲ್ಲಿ ಹಿಂದೂ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ರಕ್ಷಣೆಯೇ ಇಲ್ಲ ಅನ್ನೋ ಕೂಗು ಹೇಳ್ತಿದೆ ಅಂದಾಗ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕಷ್ಟೇ ಪ್ರಜ್ವಲ್ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು. ಹಾಗೆ ರಿಲೀಸ್ ಮಾಡಿದವರಿಗೆ ಇನ್ನೂ ಒಂದು ಗುರಿ ಕೂಡ ಇತ್ತು. ರಾಮನಗರದ ಚುನಾವಣೆ ಈ ಬಾರಿ ಕಳೆದ ಚುನಾವಣೆಗಿಂತ ಕಾಂಗ್ರೆಸ್ಗೆ ಹೆಚ್ಚು ಖರ್ಚು ಮತ್ತು ಕಷ್ಟ ಎರಡಕ್ಕೂ ಕಾರಣ ಆಗ್ತಾ ಇತ್ತು. ದೇವೇಗೌಡರು ಅಳಿಯನನ್ನು BJP ಕ್ಯಾಂಡಿಡೇಟ್ ಮಾಡಿ ಅಲ್ಲಿ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ರು. ಅದರ ರಿವೆಂಜನ್ನು ಕೂಡ ತೀರಿಸ್ಕೋಬೇಕಿತ್ತು. ಹೀಗಾಗಿ ಅಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಮೂಲಕ JDSಗೊಂದು ಶಾಕ್ ಕೊಡೋ ಪ್ರಯತ್ನವನ್ನು ಮಾಡಲಾಯಿತು. ಅಲ್ಲೂ ಕೂಡ ಡ್ರೈವ್ ಬಿಡುಗಡೆ ಮಾಡಿದವರಿಗೆ ಅಟೆನ್ಷನ್ ಡೈವರ್ಟ್ ಮಾಡಬೇಕೇ ಹೊರತು ಕೇಸು ಗೀಸು ಏನು ಬೇಕಿರಲಿಲ್ಲ. ಹೀಗಾಗಿ ಆ ವಿಡಿಯೋಗಳಲ್ಲೆಲ್ಲೂ ಆ ಕೊಳಕನ ಮುಖ ಕಾಣಲಿಲ್ಲ. ಪಾಪ ಇವರ ಕೆಟ್ಟ ರಾಜಕಾರಣಕ್ಕೆ ಕಂಡವರ ಮನೆಯ ಹೆಣ್ಣು ಮಕ್ಕಳನ್ನು ಹಸಿಯಾಗಿ ತೋರಿಸಿ ಅವರನ್ನು ಬಲಿ ಕೊಟ್ಬಿಟ್ರು. ಇಷ್ಟಾದ ಮೇಲೆ ಇದು ದೇಶದಾದ್ಯಂತ ಚರ್ಚೆಗೆ ಕಾರಣ ಆಯ್ತು ನೋಡಿ. ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ನಿಜವಾದ ಪೀಕಲಾಟ ಶುರುವಾಯಿತು. ಈ ಪ್ರಕರಣದಲ್ಲಿ ಯಾರನ್ನೂ ಬಿಡಬೇಡಿ ಅಂತ ಯುವರಾಜ ರಾಹುಲ್ ಗಾಂಧಿಯ ಆದೇಶ ಬಂತು. ಪೆನ್ ಡ್ರೈವ್ ಬಿಡುಗಡೆ ಮಾಡಾಗಿತ್ತಲ್ಲ, ಈಗ ನಾವು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ತೋರಿಸಲೇಬೇಕಿತ್ತು. ಆದರೆ ಕಂಪ್ಲೇಂಟ್ ಕೊಡೋರು ಯಾರು? ಸಂತ್ರಸ್ತ ಹೆಣ್ಣು ಮಕ್ಕಳ ಮನೆಗಳಿಗೆ SIT ಅಧಿಕಾರಿಗಳು ಹೋದರೆ ಅವರೆಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು. ಇನ್ನು ಕೆಲವರು ಸ್ಟೇ ತಗೊಂಡು ಬಂದಿದ್ರು. ಯಾರು ದೂರು ಕೊಡೋದಕ್ಕೆ ರೆಡಿ ಇರಲಿಲ್ಲ. ಕಡೆಗೆ ಯಾವುದೋ ಹೆಣ್ಣು ಮಗಳ ಬಳಿ ಒಂದು ದೂರು ತಗೊಂಡ್ರು. ಆದರೂ ಕೂಡ ಆ ದೂರು ಇವರಿಗೆ ಬೇಕಾದ ಹಂಗಿರಲಿಲ್ಲ. ಅಷ್ಟರಲ್ಲಿ ರೇವಣ್ಣ ಅತಿ ಬುದ್ಧಿವಂತಿಕೆ ಮಾಡಿ ಏನೇನೋ ಬಂದೋಬಸ್ತು ಮಾಡ್ಕೊಳ್ಳೋದಕ್ಕೆ ಹೋದ. ಆ ವಿಡಿಯೋದಲ್ಲಿನ ಮನೆ ಕೆಲಸದ ಹೆಣ್ಣು ಮಗಳನ್ನು ಅಧಿಕಾರಿಗಳು ಬೆದರಿಸ್ತಾರೆ, ಆಕೆಯಿಂದ ಕಂಪ್ಲೇಂಟನ್ನು ತಗೋತಾರೆ ಅಂತ ಆ ಹೆಣ್ಣು ಮಗಳನ್ನೇ ಮುಚ್ಚಿಡೋ ಪ್ರಯತ್ನ ನಡೆದುಬಿಡ್ತು. ಮತ್ತೊಂದು ಕಡೆ ರೇವಣ್ಣನ ವಿರೋಧಿಗಳು ಕೂಡ ಆಕ್ಟಿವ್ ಆಗಿ ಫೀಲ್ಡ್ಗಿಳಿದ್ರು. ಸೊ ಆ ಹೆಣ್ಣು ಮಗಳ ಮಗ ಪೊಲೀಸರಿಗೊಂದು ಕಿಡ್ನ್ಯಾಪ್ ದೂರನ್ನು ಕೊಟ್ಟ. ರೇವಣ್ಣನನ್ನು ಅರೆಸ್ಟ್ ಮಾಡೋದಕ್ಕೆ ಅಷ್ಟು ಸಾಕಿತ್ತು. ಈಗ ದೇವೇಗೌಡರ ಈ ಅಷಡ್ಡಾಳ ಮಗ SIT ಸೆಲ್ಲಲ್ಲಿ ಬಂದಿ. ಇನ್ನು ಮೊಮ್ಮಗ ಜರ್ಮನಿಯಲ್ಲಿದ್ದಾನೆ ಅನ್ನೋದು ಇಲ್ಲಿವರೆಗೆ ಪೊಲೀಸರಿಗಿರೋ ಸುದ್ದಿ. ಅದಕ್ಕಾಗಿ ಅವರು ರೆಡ್ ಕಾರ್ನರ್ ನೋಟಿಸನ್ನೇನು ಹೊರಡಿಸಿಲ್ಲ, ಬದಲಾಗಿ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗೆ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸಿ ದೇಶ ಬಿಟ್ಟು ಹೋಗಿದ್ದಾನೆ ಅಂತ ಇಲ್ಲಿನ ಸರ್ಕಾರ ಆರೋಪ ಮಾಡುತ್ತೆ. ಹಾಗೆ ಹೋಗುವಾಗ ವೀಸಾದ ಅನುಮತಿಗಾಗಿ ವಿದೇಶಾಂಗ ಇಲಾಖೆಗೆ ಅದು ಬರುತ್ತೆ ನೋಡಿ. ಆಗ ಕೇಂದ್ರ ಸರ್ಕಾರ ಪ್ರಜ್ವಲ್ ಹೋಗೋದನ್ನು ತಡೆಯಬಹುದಿತ್ತು. ಆದರೆ
ದೇಶ ಬಿಟ್ಟು ಹೋಗೋದಕ್ಕೆ ಅವರು ಅವಕಾಶವನ್ನು ಕಲ್ಪಿಸಿಕೊಟ್ರು ಅನ್ನೋದು ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಮಾಡ್ತಾ ಇರೋ ಆರೋಪ. ಅಷ್ಟೇ ಅಲ್ಲ, ಅವನನ್ನು ಹಿಡ್ಕೊಡಿ ಅಂತ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ. ಇದೆಲ್ಲ ಎಷ್ಟು ಚಿಲ್ಲರೆಯಾಗಿ ಕಾಮಿಡಿಯಾಗಿ ಕಾಣುತ್ತೆ ಅಂದರೆ, ಒಬ್ಬ ಆರೋಪಿಯನ್ನು ಹಿಡಿಯೋದು ಮುಖ್ಯಮಂತ್ರಿ ಕೆಲಸನೂ ಅಲ್ಲ, ಅದನ್ನು ಪ್ರಧಾನಿಗೆ ಪತ್ರ ಬರೀಬೇಕಾದ ಅಗತ್ಯ ಕೂಡ ಇರೋದಿಲ್ಲ. ಇಲ್ಲಿ SIT ಅಂತ ಮಾಡಿದ್ದಾರೆ ಅಲ್ವಾ, ಅದರ ಅಧಿಕಾರಿಗಳು ಇಲ್ಲಿನ CBI ಮೂಲಕ ಇಂಟರ್ಪೋಲ್ಗೊಂದು ರಿಕ್ವೆಸ್ಟನ್ನು ಕಳುಹಿಸಬೇಕು. ಅವರು ಕೊಡೋ ಕಾರಣಗಳು, ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಇಂಟರ್ನ್ಯಾಷನಲ್ ಪೊಲೀಸ್ ಏಜೆನ್ಸಿ ವಿದೇಶದಲ್ಲಿನ ಆರೋಪಿಯನ್ನು ತನ್ನ ವಶಕ್ಕೆ ತಗೊಂಡು CBIಗೆ ಅಥವಾ ಬೇಡಿಕೆ ಸಲ್ಲಿಸಿದ ಪೊಲೀಸರಿಗೆ ಅವನನ್ನು ಒಪ್ಪಿಸಬೇಕು. ಇದು ಪ್ರೊಸೀಜರು. ಇದು ನಿಮಗೆ ಇನ್ನೊಂದು ಸ್ವಲ್ಪ ಸರಳವಾಗಿ ಅರ್ಥವಾಗಲಿ ಅನ್ನೋ ಕಾರಣಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದ್ರೆ ಏನು, ಅದು ಎಲ್ಲಿವರೆಗೆ ಇರುತ್ತೆ, ಪ್ರಜ್ವಲ್ ಹೀಗೆ ಎಷ್ಟು ದಿನ ವಿದೇಶಗಳಲ್ಲಿ ತಲೆ ಮರೆಸ್ಕೊಂಡು ಇದ್ದು ಬಿಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾಹಿತಿಯನ್ನು ನಿಮಗೆ ಹೇಳ್ತೀನಿ. ಹಾಗೆ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ ಏನು ಅನ್ನೋದನ್ನು ಕೂಡ ನೋಡೋಣ. ಗೆಳೆಯರೆ, ಮೊದಲನೆಯದ್ದು ರಾಜತಾಂತ್ರಿಕ ಪಾಸ್ಪೋರ್ಟು. ಇದನ್ನು ಕೇಂದ್ರ ಸರ್ಕಾರದ ಅಧಿಕಾರಿಗಳು, ವಿದೇಶಾಂಗ ಇಲಾಖೆಗಳಲ್ಲಿ ಕೆಲಸ ಮಾಡೋರು, ಸರ್ಕಾರಿ ಕೆಲಸಗಳಿಗಾಗಿ ದೇಶವನ್ನು ಪ್ರತಿನಿಧಿಸಿ ವಿದೇಶಗಳಿಗೆ ಹೋಗೋರಿಗೆ ಕೊಡಲಾಗುತ್ತೆ. ನಮ್ಮ ಸಾಮಾನ್ಯ ಪಾಸ್ಪೋರ್ಟುಗಳು ಕಡು ನೀಲಿ ಬಣ್ಣದ ಕವರನ್ನು ಹೊಂದಿದ್ರೆ, ರಾಜತಾಂತ್ರಿಕ ಪಾಸ್ಪೋರ್ಟುಗಳು ಮರೂನ್ ಬಣ್ಣದ ಕವರನ್ನು ಹೊಂದಿರುತ್ತವೆ. ಇದು ಕೇಂದ್ರದ ಮಂತ್ರಿಗಳಿಗೆ, ಸಂಸದರಿಗೆ ಕೂಡ ಕೊಡಲಾಗತ್ತೆ. ಇನ್ನು ಸಾಮಾನ್ಯ ಪಾಸ್ಪೋರ್ಟ್ನ ರಿನ್ಯೂವಲ್ 10 ವರ್ಷಕ್ಕೊಮ್ಮೆ ಮಾಡ್ಕೋಬೇಕು. ಇದರ ಅವಧಿ 5 ವರ್ಷ ಅಥವಾ ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಇದು ಇರುತ್ತೆ. ಈಗ ಸರ್ಕಾರ MP ಗೆ, ಮಂತ್ರಿಗೆ ಕೊಟ್ಟ ರಾಜತಾಂತ್ರಿಕ ಪಾಸ್ಪೋರ್ಟು ಈ ಸರ್ಕಾರದ ಅವಧಿಯವರೆಗೆ ಮಾತ್ರ ಇರುತ್ತೆ. ಇನ್ನು ನೀವು ರಾಜತಾಂತ್ರಿಕ ಪಾಸ್ಪೋರ್ಟ್ ಇದ್ದರೂ ಕೂಡ ಯಾವುದೇ ದೇಶಕ್ಕೆ ಹೋಗುವಾಗ ವೀಸಾಗೆ ಅರ್ಜಿ ಸಲ್ಲಿಸ್ತೀರಿ ಅಲ್ವಾ, ಆಗ ಅದು ವಿದೇಶಾಂಗ ಇಲಾಖೆ ಗಮನಕ್ಕೆ ಬರಲೇಬೇಕು. ಅಲ್ಲಿಂದ ಮೊಹರು ಬಿದ್ದ ನಂತರನೇ ಇವರಿಗೆ ಆ ದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದು. ಆದರೆ ರೇವಣ್ಣನ ಮಗ ಹೋಗಿರೋದು ಜರ್ಮನಿಗೆ ಅಂತ ಹೇಳ್ತಾ ಇದ್ದಾರೆ. ಜರ್ಮನಿ ಸೇರಿದ ಹಾಗೆ 34 ದೇಶಗಳ ಜೊತೆ ಭಾರತಕ್ಕೆ 2011ರಲ್ಲಿ ವೀಸಾ ಎಕ್ಸೆಂಪ್ಷನ್ ಒಪ್ಪಂದ ಆಯಿತು. ಫ್ರಾನ್ಸ್, ಆಸ್ಟ್ರೇಲಿಯಾ, ಆಫ್ಘನಿಸ್ತಾನ, ಚೆಕ್ ರಿಪಬ್ಲಿಕ್, ಇಟಲಿ, ಗ್ರೀಸ್, ಇರಾನ್, ಸ್ವಿಟ್ಜರ್ಲ್ಯಾಂಡ್ ಹೀಗೆ 34 ದೇಶಗಳಿಗೆ ರಾಜತಾಂತ್ರಿಕ ಪಾಸ್ಪೋರ್ಟುಗಳನ್ನು ಹೊಂದಿರೋರು ವೀಸಾ ಕೂಡ ಇಲ್ಲದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ರೇವಣ್ಣನ ಮಗ ಜರ್ಮನಿಗೆ ಹೋಗೋದು ವಿದೇಶಾಂಗ ಇಲಾಖೆಯ ಗಮನಕ್ಕೆ ಬರುವ ಸಾಧ್ಯತೆಗಳಿರೋದಿಲ್ಲ. ಇನ್ನು ಆರೋಪಿಯ ಬಂಧನದ ಪ್ರಯತ್ನಗಳು. ಗೆಳೆಯರೆ, ಇವರು ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಅರೆಸ್ಟ್ ಮಾಡೋದಕ್ಕೆ ಹೊರಡಿಸುವ ನೋಟಿಸ್ ಅಲ್ಲ. ಆರೋಪಿಯೊಬ್ಬನ ಚಲನವಲನಗಳು, ಆತ ಎಲ್ಲಿದ್ದಾನೆ, ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾ ಇದ್ದಾನೆ ಅನ್ನೋ ಮಾಹಿತಿಯನ್ನು ತಿಳಿಸಿ ಅಂತ ಕೇಳುವ ನೋಟಿಸ್ ಇದು. ಇಂಥ ನೋಟಿಸುಗಳಲ್ಲಿ 7 ರೀತಿಯ ನೋಟಿಸುಗಳಿವೆ. ನಿಮಗೆ ಪೆನ್ ಡ್ರೈವಲ್ಲಿ ಏನಿತ್ತು ಅನ್ನೋದನ್ನು ಯಾರೂ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಆದರೆ ಈ ರೆಡ್ ಕಾರ್ನರ್, ಬ್ಲೂ ಕಾರ್ನರ್, ಯೆಲ್ಲೋ ಕಾರ್ನರ್ ನೋಟಿಸ್ಗಳ ಬಗ್ಗೆ ಕೇಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರಿ. ಗೆಳೆಯರೆ, ಇಲ್ಲಿ ಇಂಟರ್ಪೋಲ್ನ ಕೋಡೆಡ್ ನೋಟಿಸ್ಗಳಲ್ಲಿ 7 ವಿವಿಧ ಬಣ್ಣಗಳ ನೋಟಿಸುಗಳಿವೆ. ಆ ಪೈಕಿ ರೇವಣ್ಣನ ಮಗನಿಗಾಗಿ ಹೊರಡಿಸಿರುವುದು ಬ್ಲೂ ಕಾರ್ನರ್ ನೋಟಿಸು. ಈ ನೋಟಿಸ್ ಹೊರಡಿಸಿದಾಗ ಜಗತ್ತಿನಾದ್ಯಂತ ಒಂದು ಎಚ್ಚರಿಕೆಯ ಸಂದೇಶ ಮತ್ತು ಮನವಿಗಳನ್ನು ರವಾನೆ ಮಾಡಲಾಗುತ್ತೆ. ಈ ನೋಟಿಸನ್ನು ಹೊರಡಿಸೋದ್ರಿಂದ ಒಬ್ಬ ಮನುಷ್ಯ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದಾಗ ಆತನ ಪಾಸ್ಪೋರ್ಟ್ ಎಂಟ್ರಿ ಆಗುತ್ತಲ್ಲ, ಅದರ ಸಹಾಯದಿಂದ ಆತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದಲ್ಲದೆ ಯೆಲ್ಲೋ ಕಾರ್ನರ್ ನೋಟಿಸ್ ಅಂತ ಒಂದಿದೆ. ಇದು ಕಾಣೆಯಾದ ವ್ಯಕ್ತಿಗಳನ್ನು ಹುಡುಕೋದಿಕ್ಕೆ, ಅಪ್ರಾಪ್ತರನ್ನ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ವ್ಯಕ್ತಿಗಳ ಪತ್ತೆಗಾಗಿ ಹೊರಡಿಸುವ ನೋಟಿಸು. ಇದರ ಜೊತೆಗೆ ಯಾವುದೋ ಅಪರಿಚಿತ ವ್ಯಕ್ತಿಯ ದೇಹ ಸಿಕ್ಕಾಗ ಆ ದೇಹವನ್ನು ಪತ್ತೆ ಹಚ್ಚೋದಕ್ಕಾಗಿ ಒಂದು ನೋಟಿಸನ್ನು ಹೊರಡಿಸ್ತಾರೆ. ಅದನ್ನು ಬ್ಲಾಕ್ ಕಾರ್ನರ್ ನೋಟಿಸ್ ಅಂತ ಕರೀತಾರೆ. ಅದರ ಜೊತೆಗೆ ಅಪರಾಧ ಚಟುವಟಿಕೆಗಳಿದ್ದ ವ್ಯಕ್ತಿಯ ಬಗ್ಗೆ ಬೇರೆಯವರಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಿಂದ ಹೊರಡಿಸುವ ನೋಟಿಸನ್ನು ಗ್ರೀನ್ ಕಾರ್ನರ್ ನೋಟಿಸ್ ಅಂತ ಕರೀತಾರೆ. ಇನ್ನು ಯಾವುದೇ ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾದ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಮತ್ತು ಆ ಅಪರಾಧಿಯ ಮೂಲಕ ನಿಮ್ಮಲ್ಲಿ ಕೂಡ ಅದೇ ಥರದ ಅಪರಾಧಗಳುಂಟಾಗುವ ಸಾಧ್ಯತೆ ಇರುತ್ತವೆ ಅನ್ನೋದನ್ನು ತಿಳಿಯಪಡಿಸುವ ನಿಟ್ಟಲ್ಲಿ ಹೊರಡಿಸುವ ನೋಟಿಸನ್ನು ಆರೆಂಜ್ ನೋಟಿಸ್ ಅಂತ ಹೇಳ್ತಾರೆ. ಇದೊಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವ ನೋಟಿಸು. ಹಾಗೆ ಯಾವುದೇ ಒಬ್ಬ ಆರೋಪಿಯ MO ಅಂದರೆ ಮೋಡಸ್ ಆಪರಂಡಿಯ ಬಗ್ಗೆ ತಿಳಿಸೋದಕ್ಕಾಗಿ ಪರ್ಪಲ್ ನೋಟಿಸ್ ಅನ್ನು ಹೊರಡಿಸಲಾಗುತ್ತೆ. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ನೋಟಿಸ್ ಇದೆ. ಅದನ್ನ ರೆಡ್ ಕಾರ್ನರ್ ನೋಟಿಸ್ ಅಂತ ಕರೀತಾರೆ. ಯಾವುದೇ ಒಬ್ಬ ವ್ಯಕ್ತಿ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದು ಆತ ಕಣ್ಮರೆಯಾಗಿದ್ರೆ, ಆತ ಯಾವುದೇ ದೇಶಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ರೆ ಅಂಥವನನ್ನ ಹುಡುಕಿ ಬಂಧಿಸಿ ಹಸ್ತಾಂತರ ಮಾಡಿ ಅಂತ ಕಳುಹಿಸುವ ನೋಟಿಸ್ ಇದೆಯಲ್ಲ, ಇದನ್ನ ರೆಡ್ ಕಾರ್ನರ್ ನೋಟಿಸ್ ಅಂತ ಕರೀತಾರೆ. ರೆಡ್ ಕಾರ್ನರ್ ನೋಟಿಸ್ ಹೊರಟ್ರೆ ಆರೋಪಿ ಯಾವುದೇ ದೇಶದಲ್ಲಿದ್ರು ಅಲ್ಲಿ ಇಂಟರ್ಪೋಲ್ ಇದ್ರೆ ಅವನು ಅವರ ಕೈಗೆ ಸಿಕ್ಕರೆ ಅವನನ್ನ ಬಂಧಿಸಿ ಬೇಕಾದ ದೇಶಕ್ಕೆ ಒಪ್ಪಿಸುವ ಸಾಧ್ಯತೆ ಇರುತ್ತೆ.
ಇಲ್ಲಿ ಕೂಡ ಆರೋಪಿಯ ಹಸ್ತಾಂತರ ಆಗಬೇಕು ಅಂದರೆ ಅಲ್ಲೊಂದು ಎಕ್ಸ್ಟ್ರಡಿಷನ್ ಟ್ರೀಟಿ ಅಗತ್ಯ ಇರುತ್ತೆ. ಅಂದರೆ ಆರೋಪಿಗಳ ಹಸ್ತಾಂತರ ಒಪ್ಪಂದ ಆ ಎರಡೂ ದೇಶಗಳ ನಡುವೆ ಇದ್ದರೆ ಆಗ ಮಾತ್ರ ಸುಲಭವಾಗಿ ಆರೋಪಿಯ ಹಸ್ತಾಂತರ ಸಾಧ್ಯ ಆಗುತ್ತೆ. ಇನ್ನು ಈಗ ಹೊರಟಿರುವುದು ಬ್ಲೂ ಕಾರ್ನರ್ ನೋಟಿಸು. ಅದು ಅರೆಸ್ಟ್ ಮಾಡೋ ನೋಟಿಸ್ ಅಲ್ಲ. ಹೀಗಾಗಿ ಇವರು ಬ್ಲೂ ಕಾರ್ನರ್ ನೋಟಿಸನ್ನು ಕಳುಹಿಸಿದ ಕೂಡಲೇ ಇಂಟರ್ಪೋಲ್ನವರು ಓಡ್ ಹೋಗಿ ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಇವರಿಗೆ ಒಪ್ಸೋದಿಲ್ಲ. ನಮ್ಮ ಬಿಡದಿಯ ದೇವಮಾನವ ನಿತ್ಯಾನಂದ ಇದ್ನಲ್ಲ, ಅವನ ಮೇಲೆ ಕೂಡ 2020ರಲ್ಲಿ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿತ್ತು. ಅವನು ಅದೆಲ್ಲೋ ಕೈಲಾಸದಲ್ಲಿ ಸುಖವಾಗಿದ್ದಾನೆ. ಅವನನ್ನು ಹಿಡ್ಕೊಂಡು ಬರೋದಕ್ಕೇನಾದರೂ ಸಾಧ್ಯ ಆಯಿತಾ? ಆದರೆ 2015ರಲ್ಲಿ ರವಿ ಪೂಜಾರಿಯನ್ನು ಬೆಂಗಳೂರಿನ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದರು. ಅದಕ್ಕೆ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿತ್ತು, ಬ್ಲೂ ಕಾರ್ನರ್ ನೋಟಿಸ್ ಅಲ್ಲ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಸರಿ, ಈಗ ಈ ಓಡ್ ಹೋಗಿರೋ MP ಹುಡುಕೊಂಡು ಬರೋದಕ್ಕೆ ಸಾಧ್ಯ ಆಗತ್ತಾ? ನಮ್ಮ ನ್ಯೂಸ್ ಚಾನಲ್ಗಳು ಅಧಿಕಾರಿಗಳೇ ಜರ್ಮನಿಗೆ ಹೋಗಿ ಹುಡುಕೊಂಡು ಬರೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇವೆ. ಆದರೆ ಆರೋಪಿನೇ ಇವರನ್ನು ಕರೆಸ್ಕೊಂಡಲ್ಲಿ ಶರಣಾಗದೇ ಇದ್ದರೆ ಜರ್ಮನಿಯಲ್ಲಿ ಇವನನ್ನು ಬಂಧಿಸಿ ಕರ್ಕೊಂಡು ಬರೋದಕ್ಕಂತೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ನಮ್ಮ ಪೊಲೀಸರದ್ದೇನೂ ನಡೆಯೋದಿಲ್ಲ ಅನ್ನೋದು ಮೊದಲನೇದು. ಯಾರನ್ನು ಎಲ್ಲಿಂದ ಬೇಕಾದರೂ ಅರೆಸ್ಟ್ ಮಾಡ್ಕೊಂಡು ಬಂದು ಬಿಡೋದಕ್ಕಿದು ಸಿನಿಮಾ ಅಲ್ಲ, ಅದಕ್ಕೊಂದಷ್ಟು ಪ್ರೊಸೀಜರ್ಗಳಿರುತ್ತವೆ. ಇಲ್ಲಿ ಆರೋಪಿ ಸಂಸತ್ ಸದಸ್ಯ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಬಳಸಿ ವಿದೇಶಕ್ಕೆ ಹೋಗಿದ್ದಾನೆ. ಅಲ್ಲಿ ಆ ಪಾಸ್ಪೋರ್ಟ್ಗೆ ಕೂಡ ಒಂದಷ್ಟು ಇಮ್ಯುನಿಟಿಗಳಿರುತ್ತವೆ. ಅವರನ್ನು ಅಲ್ಲಿ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಯಾವುದೇ ದೇಶದ ರಾಜತಾಂತ್ರಿಕರ ವಿರುದ್ಧ ಅತಿಥೇಯ ದೇಶ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇವರಿಲ್ಲಿಂದ ಹೋಗಿ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಬಂದುಬಿಡೋದು ಅನ್ನೋದು ಸಾಧ್ಯವಾಗದ ಮಾತು. ಹಾಗಾದ್ರೆ ಅವನನ್ನು ಬಂಧಿಸೋದಕ್ಕೆ ಸಾಧ್ಯವಾಗೋದೇ ಇಲ್ವಾ? ಇಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳ ಅವಧಿ ಮುಗಿಬೇಕು. ಹಾಗಲ್ಲದೆ ಇದ್ರೂ ಕೂಡ ವಿಶೇಷ ವೀಸಾ ಇದೆಯಲ್ಲ, ಅದಕ್ಕೆ 90 ದಿನಗಳ ಅವಧಿ ಇರುತ್ತೆ. 90 ದಿನಗಳ ನಂತರ ವೀಸಾ ಅವಧಿ ಮುಕ್ತಾಯವಾದರೆ ಆಗ ಓಡ್ ಹೋಗಿರುವ ಸಂಸದನನ್ನು ಜರ್ಮನಿ ಇಟ್ಕೊಳ್ಳೋದಿಲ್ಲ, ಅಲ್ಲಿಂದ ವಾಪಸ್ಸು ಬರಬೇಕಾಗತ್ತೆ. ಹಾಗೆ ಜರ್ಮನಿಯಿಂದ ಸೀದಾ ಭಾರತಕ್ಕೆ ಬಂದು ಬಿಡ್ತಾನ. ಗೆಳೆಯರೆ, ಹೀಗೆ ಓಡ್ ಹೋದವರನ್ನು ಇಟ್ಕೊಳ್ಳೋದಕ್ಕೆ ಅಂತಲೇ ಭಾರತದ ಜೊತೆ ಹಸ್ತಾಂತರ ಒಪ್ಪಂದ ಆಗದ ಸಾಕಷ್ಟು ದೇಶಗಳು ಜಗತ್ತಲ್ಲಿವೆ. ಅಲ್ಲಿಗೆ ಎಲ್ಲಿಗಾದರೂ ಓಡ್ ಹೋದರೆ ಅವನನ್ನು ಸದ್ಯಕ್ಕೆ ಇವರು ಹಿಡ್ಕೊಂಡು ಬರೋದು ಕಷ್ಟ ಆಗುತ್ತೆ. ಹಾಗಲ್ಲದೆ ಕುಟುಂಬದ ಸದಸ್ಯರು ಅವರೇ ಕರೆಸ್ಕೊಂಡ್ರೆ ವಾಪಸ್ಸು ಬರೋ ಸಾಧ್ಯತೆ ಕೂಡ ಇರುತ್ತೆ. ಈಗಾಗಲೇ ಚುನಾವಣೆಗಳ ಕಾವು ಮುಗಿತಾ ಇದೆ. ನಾಳೆ ಅಂದರೆ 7ನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಕೂಡ ಮತದಾನ ಮುಗಿದು ಹೋಗುತ್ತೆ. ಹೀಗಾಗಿ ರಾಜ್ಯದ ಮಟ್ಟಿಗೆ ಈ ಪ್ರಕರಣದಿಂದ ಅಂಥ ರಾಜಕೀಯ ಲಾಭಗಳೇನೂ ಆಗೋದಿಲ್ಲ ಅನ್ನೋ ಥರ ಕಾಣ್ತಾ ಇರಬಹುದು. ಆದರೆ ಪ್ರಜ್ವಲ್ ಬಂಧನವಾದರೆ ಇನ್ನುಳಿದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅದನ್ನು ಚುನಾವಣೆಗೆ ಬಳಕೆ ಮಾಡಿಕೊಳ್ಳುತ್ತೆ. ನೋಡಿ, ನಾವು ಯಾರನ್ನೂ ಬಿಡೋದಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಇವರಿಗೆ ಸಾಧ್ಯ ಆಗುತ್ತೆ. ಇನ್ನು ರಾಜ್ಯದಲ್ಲಿ ರೇವಣ್ಣನ ಬಂಧನ ಒಕ್ಕಲಿಗರ ಸೀಟಿಗೆ ಸಣ್ಣಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ರೇವಣ್ಣನ ವಿರೋಧಿ ಅಂತಲೇ ಗುರುತಿಸ್ಕೊಂಡಿದ್ದ ಹಾಸನದ ವಕೀಲ ದೇವರಾಜೇಗೌಡ ಒಂದು ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ದೇವೇಗೌಡರ ಕುಟುಂಬದ ಕಡುದ್ವೇಷಿ DK ಶಿವಕುಮಾರ್ ಹಾಗೂ ಮಂಡ್ಯದ ಮಾಜಿ ಸಂಸದ LR ಶಿವರಾಮೇಗೌಡ ನಡುವಿನ ಸಂಭಾಷಣೆಯ ಆಡಿಯೋವೊಂದನ್ನು ರಿಲೀಸ್ ಮಾಡಿ ಇಡೀ ಪೆನ್ ಡ್ರೈವ್ ಹಗರಣದ ಹಿಂದಿರುವುದು DK ಶಿವಕುಮಾರೇ ಅಂತ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ತಮ್ಮ ಬಳಿ ಇರುವ ಇನ್ನಷ್ಟು ಮಾಹಿತಿಗಳನ್ನು ಯಾವುದೇ ಕಾರಣಕ್ಕೂ SITಗೆ ಕೊಡೋದಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ SIT ಮೇಲೆ ನನಗೆ ನಂಬಿಕೆ ಇಲ್ಲ. ಈ ಪ್ರಕರಣದ ಹಿಂದೆ ಉಪಮುಖ್ಯಮಂತ್ರಿನೇ ಇರೋದ್ರಿಂದ ನಾನು ನನ್ನ ಬಳಿ ಇರೋ ಸಾಕ್ಷ್ಯಾಧಾರಗಳನ್ನು CBIಗೆ ಬಿಟ್ಟರೆ ಬೇರಿನ್ಯಾರಿಗೂ ಕೊಡೋದಿಲ್ಲ ಅಂತ ದೇವರಾಜೇಗೌಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗರ ಸಿಟ್ಟಿಗೆ ಕಾರಣವಾಗ್ತಾ ಇರೋ ಇನ್ನೂ ಒಂದು ಅಂಶ ಅಂದರೆ ಈ ಹಿಂದೆ ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಕೇಸ್ ಬಂತು. ಬೇರೆ ಯಾರ ಮೇಲೆ ಪೋಕ್ಸೋ ಕೇಸ್ ಆಗಿದ್ರು ಕೂಡ ಪೊಲೀಸರು ತಕ್ಷಣ ಅರೆಸ್ಟ್ ಮಾಡ್ತಾ ಇದ್ರು. ಆದರೆ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಈಗ ಮಗನ ಮೇಲೆ ಕಂಪ್ಲೇಂಟ್ ಬಂದಿದ್ದಕ್ಕೆ ರೇವಣ್ಣನ ಅರೆಸ್ಟ್ ಮಾಡಬೇಕಿತ್ತಾ ಅನ್ನೋದು ಜನ ಕೇಳ್ತಿರೋ ಒಂದು ಪ್ರಶ್ನೆ. ಇನ್ನು ಎರಡನೆಯದ್ದು, ದೇವೇಗೌಡರ ಕುಟುಂಬದ ಮೇಲಿನ ದ್ವೇಷಕ್ಕೆ ಕಂಡವರ ಮನೆಯ ಹೆಣ್ಣು ಮಕ್ಕಳ ಹಸಿ ಹಸಿ ಚಿತ್ರಗಳನ್ನ ಪೆನ್ ಡ್ರೈವ್ಗೆ ಹಾಕಿ ಹಾಸನದ ತುಂಬಾ ಸರ್ಕ್ಯುಲೇಟ್ ಮಾಡಿ ಅದನ್ನ ವಾಟ್ಸಪ್ ಮೂಲಕ ಕೂಡ ರಾಜ್ಯದ ತುಂಬಾ ಹಂಚಿದ್ದು ನೀಚಾತಿ ನೀಚ ಕೃತ್ಯ ಅನ್ನೋದು ಮಾನವಂತರಲ್ಲಿ ಮೂಡ್ತಾ ಇರೋ ಅಭಿಪ್ರಾಯ. ಹೀಗಾಗಿ ಇದು ಮುಂದೆ ಕಾಂಗ್ರೆಸ್ಗೆ, ಅದರಲ್ಲೂ ಉಪಮುಖ್ಯಮಂತ್ರಿಯ ರಾಜಕೀಯ ಭವಿಷ್ಯದ ಮೇಲೆ ಖಂಡಿತ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಈಗಾಗಲೇ ಆ ಪೆನ್ ಡ್ರೈವ್ ಬಿಡುಗಡೆಗಾಗಿ ಸುಮಾರು 30 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಯಾರದೋ ಮನೆಯ ಹೆಣ್ಣು ಮಕ್ಕಳ ಬದುಕುಗಳನ್ನು ಕತ್ತಲಾಗಿಸೋದಕ್ಕೆ 30 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನೋ ಮಾಹಿತಿ ಇದೆಯಲ್ಲ, ಇದೇ ಬೆಚ್ಚಿ ಬೀಳಿಸ್ತಾ ಇರೋ ಮಾಹಿತಿ. ಹೀಗಾಗಿ ಇದರ ರಾಜಕೀಯ ಪರಿಣಾಮಗಳು ಏನಾಗಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗತ್ತೆ. ಇದರ ಮಧ್ಯೆ
ಕಳ್ಳರು ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ SIT ಅಧಿಕಾರಿಗಳು ಈಗ ಆ ಕೊಳಕು ದೃಶ್ಯಗಳನ್ನ ಮೊಬೈಲ್ಗಳಲ್ಲಿ ಹಂಚಿಕೊಂಡ್ರೆ ಅಂಥವ್ರ ಮೇಲೆ ಕೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಾಗಲೇ ಆ ದೃಶ್ಯಗಳನ್ನ ಬಿಡುಗಡೆ ಮಾಡಿದ ನೀಚರಿದಾರಲ್ಲ, ಅವರ ವಿರುದ್ಧ SIT ಇದುವರೆಗೆ ಯಾವ ಕೇಸನ್ನು ದಾಖಲಿಸಿದೆ ಮತ್ತು ಆ ಬಗ್ಗೆ ಯಾವ ರೀತಿಯ ತನಿಖೆಯನ್ನ ಕೈಗೊಂಡಿದೆ ಅನ್ನೋದನ್ನು ಕೂಡ ಅವರು ಬಹಿರಂಗಪಡಿಸೋದು ಪಾರದರ್ಶಕತೆಯ ದೃಷ್ಟಿಯಿಂದ ಒಳ್ಳೆಯದು ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ ರೇವಣ್ಣ ಮತ್ತು ಆತನ ಮಗ, ಬ್ಲೂ ಕಾರ್ನರ್ ನೋಟಿಸು, ರಾಹುಲ್ ಗಾಂಧಿ, DK ಶಿವಕುಮಾರ್, ದೇವರಾಜೇಗೌಡ, ಇದೆಲ್ಲದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.